ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಗಗನಯಾನಕ್ಕೆ ಸಿದ್ಧವಾಗ್ತಾ ಇರೋ ಸಂದರ್ಭದಲ್ಲೇ ಭಾರಿ ಬೆಳವಣಿಗೆ ನಡೆದಿದೆ. ಗಗನಯಾನದಂತಹ ಮಹತ್ವದ ಯೋಜನೆಗಳ ಭಾಗವಾಗಿರುವ 100ರಿಂದ 120ಕ್ಕೂ ಅಧಿಕ ಹಿರಿಯ ವಿಜ್ಞಾನಿಗಳು ದಿಢೀರ್ ಅಂತ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ದೇಶದಲ್ಲಿ ಭಾರಿ ವೇಗವಾಗಿ ಬೆಳೀತಾ ಇರುವಂತಹ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನು ಸೇರೋದಕ್ಕೆ ಮುಂದಾಗಿರೋದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಒಂದು ವರದಿಯ ಪ್ರಕಾರ ಸುಮಾರು 80 ವಿಜ್ಞಾನಿಗಳು ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಉಳಿದ ಸುಮಾರು 20 ಮಂದಿ ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇಸ್ರೋ ಗ್ರೂಪ್ ಎ ವರ್ಗದ ವಿಜ್ಞಾನಿಗಳು ಅವರ VRS ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ಕೇವಲ ಬಾಹ್ಯಾಕಾಶ ಇಲಾಖೆಗೆ ಮಾತ್ರ ಇರಲಿದೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಗಗನಯಾನಕ್ಕೆ ಸಿದ್ಧವಾಗ್ತಾ ಇರೋ ಸಂದರ್ಭದಲ್ಲೇ ಭಾರಿ ಬೆಳವಣಿಗೆ ನಡೆದಿದೆ. ಗಗನಯಾನದಂತಹ ಮಹತ್ವದ ಯೋಜನೆಗಳ ಭಾಗವಾಗಿರುವ 100ರಿಂದ 120ಕ್ಕೂ ಅಧಿಕ ಹಿರಿಯ ವಿಜ್ಞಾನಿಗಳು ದಿಢೀರ್ ಅಂತ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ದೇಶದಲ್ಲಿ ಭಾರಿ ವೇಗವಾಗಿ ಬೆಳೀತಾ ಇರುವಂತಹ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನು ಸೇರೋದಕ್ಕೆ ಮುಂದಾಗಿರೋದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಒಂದು ವರದಿಯ ಪ್ರಕಾರ ಸುಮಾರು 80 ವಿಜ್ಞಾನಿಗಳು ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಉಳಿದ ಸುಮಾರು 20 ಮಂದಿ ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇಸ್ರೋ ಗ್ರೂಪ್ ಎ ವರ್ಗದ ವಿಜ್ಞಾನಿಗಳು ಅವರ VRS ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ಕೇವಲ ಬಾಹ್ಯಾಕಾಶ ಇಲಾಖೆಗೆ ಮಾತ್ರ ಇರಲಿದೆ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಗಗನಯಾನಕ್ಕೆ ಸಿದ್ಧವಾಗ್ತಾ ಇರೋ ಸಂದರ್ಭದಲ್ಲೇ ಭಾರಿ ಬೆಳವಣಿಗೆ ನಡೆದಿದೆ. ಗಗನಯಾನದಂತಹ ಮಹತ್ವದ ಯೋಜನೆಗಳ ಭಾಗವಾಗಿರುವ 100ರಿಂದ 120ಕ್ಕೂ ಅಧಿಕ ಹಿರಿಯ ವಿಜ್ಞಾನಿಗಳು ದಿಢೀರ್ ಅಂತ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ದೇಶದಲ್ಲಿ ಭಾರಿ ವೇಗವಾಗಿ ಬೆಳೀತಾ ಇರುವಂತಹ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನು ಸೇರೋದಕ್ಕೆ ಮುಂದಾಗಿರೋದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಒಂದು ವರದಿಯ ಪ್ರಕಾರ ಸುಮಾರು 80 ವಿಜ್ಞಾನಿಗಳು ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಉಳಿದ ಸುಮಾರು 20 ಮಂದಿ ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇಸ್ರೋ ಗ್ರೂಪ್ ಎ ವರ್ಗದ ವಿಜ್ಞಾನಿಗಳು ಅವರ VRS ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ಕೇವಲ ಬಾಹ್ಯಾಕಾಶ ಇಲಾಖೆಗೆ ಮಾತ್ರ ಇರಲಿದೆ.